ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಮಸ್ಕಿ ಗ್ರಾಮಾಡಳಿತ ಅಧಿಕಾರಿಗಳ ಸಮಸ್ಯೆ ಮತ್ತು ಬೇಡಿಕೆ ಈಡೇರಿಕೆಗಾಗಿ 6 ದಿನದತ್ತ ಅನಿರ್ದಿಷ್ಟಾವಧಿ ಮುಷ್ಕರ. ಮಸ್ಕಿ ಪಟ್ಟಣದ ತಹಶೀಲ್ದಾರರ ಕಚೇರಿ ಪಕ್ಕದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಮಸ್ಯೆ ಮತ್ತು ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯಾದ್ಯಂತ ದಿನಾಂಕ 10/2/2025ರಿಂದ 2ನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಸ್ಕಿ ತಾಲೂಕು ಗ್ರಾಮಾಡಳಿತ ಅಧಿಕಾರಿಗಳು ಸತತ 6ನೇ ದಿನದತ್ತ ಮುಂದುವರೆದಿದ್ದು, ಸರ್ಕಾರದಿಂದ ಯಾವುದೇ ಪ್ರಕ್ರಿಯೆ ಇಲ್ಲ, ಸಂಬಂಧಿಸಿದ ಸಚಿವರಿಂದ ಉತ್ತರ ಇಲ್ಲ. ಇದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಉಂಟಾಗಿದ್ದು, ಅದಕ್ಕೋಸ್ಕರ ಸರ್ಕಾರಿ ಈಗಲಾದರೂ ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆ ಈಡೇರಿಸಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ. ಪ್ರಮುಖ ಬೇಡಿಕೆಗಳೆಂದರೆ ಸುಸಜ್ಜಿತವಾದ ಕಚೇರಿ, ಉತ್ತಮ ಗುಣಮಟ್ಟದ ಮೊಬೈಲ್ ಫೋನ್ಗಳು, ತಾಂತ್ರಿಕ ಹುದ್ದೆಗಳಲ್ಲಿ ನೀಡುವ ವೇತನ, ಅಂತರ್ಜಿಲ್ಲಾ ವರ್ಗಾವಣೆ, ಜೀವ ಹಾನಿಯಾಗುವ ಅಧಿಕಾರಿಗಳು ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ, ಬೆಳೆ ಸಮೀಕ್ಷೆ ಹಾಗೂ ಬೆಳೆಹಾನಿ ಪರಿಹಾರ ಕೆಲಸವನ್ನ ಕೃಷಿ ತೋಟಗಾರಿಕೆ ಇಲಾಖೆಗೆ ನಿರ್ವಹಿಸುವಂತೆ ಆದೇಶ, ಮ್ಯೂಟೇಷನ್ ಅವಧಿ ದಿನ ವಿಸ್ತರಣೆ ಇನ್ನಿತರ ಬೇಡಿಕೆ ಈಡೇರಿಸಬೇಕು ಎಂದು ಹನುಮಂತಪ್ಪ ಗುರಿಕಾರ ಮತ್ತು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪಂಪಾಪತಿ ಹೂಗಾರ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಸ್ಕಿ ತಾಲೂಕು ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಹಾಂತೇಶ, ಉಪಾಧ್ಯಕ್ಷ ರಾಘವೇಂದ್ರ, ಚನ್ನವೀರ ಜೋತಾನ, ನೌಕರರು ಸಂಘದ ಪ್ರಧಾನ ಕಾರ್ಯದರ್ಶಿ ಗಂಗಪ್ಪ, ಕೃಷ್ಣಪ್ಪ, ಮೆಹಬೂಬ ಖಾನ, ಹನುಮಂತ, ಮೋಹನ, ಪ್ರಕಾಶ್ ಸೌದಿ, ಅಬೂಬಕರ್, ಮೌನೇಶ್, ಚಂದಪ್ಪ, ವಿಜಯಲಕ್ಷ್ಮಿ, ದುರ್ಗಾಂಜಲಿ, ಶಿವಲೀಲಾ, ಉಮಾದೇವಿ ಇನ್ನಿತರರು ಇದ್ದರು. ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಒಂದು ಆದೇಶದಂತೆ ಇವತ್ತು ರಾಜ್ಯದ ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ ಇವತ್ತು ಗ್ರಾಮಾಡಳಿತ ಅಧಿಕಾರಿಗಳು ಮುಷ್ಕರವನ್ನು 10ನೇ ತಾರೀಕಿನಿಂದ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ಕೊಂಡ್ರೆ ಇವತ್ತು 6ನೇ ತಾರೀಕು ಆಗಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಸಾಮಾನ್ಯವಾಗಿ ಭಾಳಷ್ಟು ಗ್ರಾಮಾಡಳಿತ ಅಧಿಕಾರಿಗಳ ಮೇಲೆ ಈ ಒಂದು 4-5 ವರ್ಷಗಳಿಂದ ಕೂಡ ಕಂಟಿನ್ಯೂ ಆಗಿ ಒಂದು ಕೆಲಸದ ಒತ್ತಡ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ ಸರ್ಕಾರಿ ನೌಕರರಿಂದ. ಆದರೂ ಕೂಡ ಆ ಒತ್ತಡದಲ್ಲಿ ಕೂಡ ಈ ಗ್ರಾಮಾಡಳಿತ ಅಧಿಕಾರಿಗಳು ಕೆಲಸವನ್ನು ಮಾಡುವಂಥದ್ದು ಕೂಡ ನಾವು ನೋಡಿದ್ದೀವಿ ಅನ್ನುವಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಒತ್ತಡದ ಪ್ರಮಾಣ ಅಧಿಕ ಆಗಿರೋದ್ರಿಂದ ಇವತ್ತು ಏನಾಗಿದೆ ಅಂತಂದರೆ ಅನಿವಾರ್ಯ ಸ್ಥಿತಿಯಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಹೋರಾಟ ಇರುವಂಥದ್ದನ್ನು ನಾವು ಕಾಣ್ತೀವಿ ಅನ್ನುವಂಥದ್ದು. ಇವತ್ತು ಸರ್ಕಾರ ಹಲವಾರು ಯೋಜನೆಗಳಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡುವಂಥದ್ದು ನಾವು ನೋಡ್ತೇವೆ. ಆದರೆ ಅದರಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳ ಕೆಲಸ ಅತ್ಯಂತ ಪ್ರಮುಖವಾಗಿದೆ, ಕೆಳಮಟ್ಟದಲ್ಲಿರುವಂಥದ್ದು ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ. ಆದರೆ ಇವತ್ತು ಅವರಿಗೆ ರೀತಿ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘ ತಾಲೂಕಾ ಶಾಖೆ ಮಸ್ಕಿಯ ಅಧ್ಯಕ್ಷ ನಾನು ಪಂಪಾಪತಿ ತಮ್ಮ ಒಂದು ಪಾಟೀಲ್ ನ್ಯೂಸ್ ಮೂಲಕ ಮನವಿ ಮಾಡ್ಕೊತೀನಿ, ಸರ್ಕಾರ ಬೇಗ ಸ್ಪಂದಿಸಬೇಕು ಮತ್ತು ರಾಜ್ಯ ಮಟ್ಟದಲ್ಲಿ ಒಂದು ಕಂದಾಯ ಇಲಾಖೆ ಕಾರ್ಯದರ್ಶಿಗಳಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳಿರ್ಬೋದು, ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಇರ್ಬೋದು, ತಾವು ನಮ್ಮೆಲ್ಲರ ಒಂದು ಏನು ಮೇಲಾಧಿಕಾರಿಗಳಾಗಿರ್ತಾರೆ. ಹಾಗಾಗಿ ಇಲಾಖೆ ನೌಕರು ಕೇಳುವಂಥ ನ್ಯಾಯಯುತ ಬೇಡಿಕೆಗಳನ್ನು ತಾವು ಕೊಡೋದ್ರ ಮೂಲಕ ಸರ್ಕಾರದ ಯಶಸ್ವಿನ ಕೆಲಸಕ್ಕೆ ಏನಪ್ಪ ಅಂತಂದರೆ ಇದು ನಾಂದಿ ಆಗುತ್ತೆ ಹೊರತು ಇಲ್ಲಿರೋ ಬೇಡಿಕೆಗಳು ಯಾವ ನಮ್ಮ ವೈಯಕ್ತಿಕ ಬೇಡಿಕೆಗಳಲ್ಲ, ನಮ್ಮ ವೈಯಕ್ತಿಕ ಮನೆಯ ಬೇಡಿಕೆಗಳು ಯಾವೂ ಇಲ್ಲ. ಇಲ್ಲಿರ್ತಕ್ಕಂಥವು ಏನಪ್ಪ ಅಂದ್ರೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟು ಈ ಸೌಲಭ್ಯವನ್ನು ಒದಗಿಸಿದಾದರೆ ನಾವು ಕರಾರುವಕ್ಕಾಗಿ ಅಕ್ಯುರೇಟಾಗಿ ನಾವು ತಮಗೆ ಬೇಕಾದಂಥ ಮಾಹಿತಿಯನ್ನು ಕೊಡ್ತೀವಿ, ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘ ತಾಲೂಕು ಶಾಖೆ ಮಸ್ಕಿ ವತಿಯಿಂದ ನಾವೆಲ್ಲ 23 ನಿರ್ದೇಶಕರು ಮತ್ತು 14 ಇಲಾಖೆಯ ಎಲ್ಲ ಏನಪ್ಪ ಒಕ್ಕರಲಿಂದ ಈ ಒಂದು ಬೆಂಬಲವನ್ನು ಸೂಚಿಸಿದ್ದೀವಿ. ಇವತ್ತು 6ನೇ ದಿನ ಕೂಡ ಮುಷ್ಕರ ಆಗ್ತಾ ಇದೆ. ಸರ್ಕಾರ ಮಟ್ಟದಲ್ಲಿ ಇವು ಏನಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಸೂಕ್ತ ರೀತಿಯ ಪರಿಹಾರ ಒದಗಿಸಲಿ ಅಂತ ಹೇಳ್ತಾ ನನ್ನ ಮಾತಾಡ್ತೀನಿ. ಗ್ರಾಮ ಆಡಳಿತ ಕೇಂದ್ರ ಸಂಘ ಆಡಳಿತ ಕಚೇರಿ ಬೆಂಗಳೂರಿವರಿಂದ ನಿರ್ದೇಶನ ಮೇರೆಗೆ 2ನೇ ಹಂತದ ಮುಷ್ಕರವನ್ನು ನಾವು ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಈ ಮುಷ್ಕರಕ್ಕೆ ಕಾರಣ ಅಂತಂತಂದರೆ ಉಯ್ಯಗಳಿಗೆ ಹಳ್ಳಿಗಳಲ್ಲಿ ಯಾವುದೇ ಕಚೇರಿಗಳಿಲ್ಲ, ಹಾಗೆ ಅವರು ಎಲ್ಲಿ ಗುಡಿ ಗುಂಡಾರಗಳಲ್ಲಿ ಕುಂತು ಕೆಲಸ ಮಾಡ್ತಕ್ಕಂಥ ಸನ್ನಿವೇಶ ಇದೆ. ಇದು ಅವಾಗ ನಮ್ಮ ಬೇಡಿಕೆ ಮೊದಲೇ ಹಂತದಲ್ಲಿ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಒಂದು ಭರವಸೆಯನ್ನು ಸರ್ಕಾರ ಭರವಸೆ ನೀಡಿತ್ತು. ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭರವಸೆಯನ್ನು ಈಡೇರಿಸಿಲ್ಲದ ಕಾರಣ ನಾವು 2ನೇ ಹಂತದ ಒಂದು ಮುಷ್ಕರಕ್ಕೆ ಕೈ ಹಾಕಿದ್ದೀವಿ. ಮತ್ತು ಈ ನಮ್ಮ ಮುಷ್ಕರದ ಮೇನ್ ಕಾರಣಗಳಂತಂದರೆ ಇಷ್ಟೇ: ಕಚೇರಿಗಳ ವ್ಯವಸ್ಥೆ ಮಾಡೋದು ಮತ್ತು ನಮ್ಮ ಆಡಳಿತಾಧಿಕಾರಿಗಳಿಗೆ ಒಂದು
ತಾಂತ್ರಿಕ ಒಂದು ಕೆಲಸಗಳನ್ನು ಮಾಡಿಸ್ತಕ್ಕಂಥದ್ದು ಯಾವುದು ಮೂಲ ನಮ್ಮ ನಿಯೋಜನೆ ಹೋಗ್ಲಿಕ್ಕೆ ಇಷ್ಟೇ ವಿಗಳು ಯಾಕೆ ನಿಯೋಜನೆ ಹೋಗ್ತಾರೆ ಪ್ರತಿಯೊಂದು ಸರ್ಕಾರಿ ನೌಕರರು ಅಂತಂದರೆ ತಂದೆ ತಾಯಿ ಸಮಸ್ಯೆ ಇರ್ತೈತಿ, ಅನಾರೋಗ್ಯ ಸಮಸ್ಯೆ ಇರ್ತೈತಿ, ಒಬ್ಬರೇ ಮಕ್ಕಳು ಇರ್ತಾರೆ, ತಂದೆ ತಾಯಿ ನೋಡ್ಬೇಕಾಗಿರ್ತೈತೆ. ಅಂಥ ಸಂದರ್ಭದಲ್ಲಿ ನಿಯೋಜನೆ ಕೂಡ ರದ್ದು ಮಾಡಿದ್ದಾರೆ, ಅದನ್ನು ಮಾಡಬೇಕು. ಆಮೇಲೆ ಸರ್ ನಿಮ್ಮ ಈ ಮುಷ್ಕರ ನಿರಂತರವಾಗಿರುತ್ತೆ, ಯಾರೋ ಬಂದು ಭರವಸೆ ಕೊಡೋದನ್ನು ಭರವಸೆ ಸರ್ಕಾರ ಲಿಖಿತ ರೂಪದಲ್ಲಿ ಭರವಸೆ ಕೊಟ್ಟವರಿಗೂ ನಾವು ನಿರಂತರ ಇರ್ತದೆ ಸರ್. ಮತ್ತು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಈ ರೈತರಿಗೆ ಕೆಲ ಸಮಸ್ಯೆ ಆಗ್ತಾ ಇದೆ. ಸಮಸ್ಯೆ ನಮ್ಮಿಂದ ಆಗ್ತಾ ಇಲ್ಲ, ಆ್ಯಕ್ಚುಲಿ ಸರ್ಕಾರದಿಂದನೇ ಈ ರೈತರಿಗೆ ಸಮಸ್ಯೆ ಆಗ್ತಾ ಇರೋದು. ಸರ್ಕಾರ ನಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಯನ್ನು ಆಗಿದ್ದಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ನಾವು ಸಾರ್ವಜನಿಕರು ಏನು ತಿಳ್ಕೊತ ಇವರು ಮುಷ್ಕರ ನಿರತರಾಗಿರೋದ್ರಿಂದ ನಮಗೆ ಸಮಸ್ಯೆ ಆಗಿರ್ತೈತೆ ಅಂತೇಳಿ ಅವ್ರು ತಿಳ್ಕೊಬಾರ್ದು. ದಯವಿಟ್ಟು ಅವರಲ್ಲಿ ಕ್ಷಮೆ ಕೇಳ್ತಾ ಇದ್ದೀವಿ. ಇದಕ್ಕೆ ನೇರ ಕಾರಣ ಸರ್ಕಾರ ಮತ್ತು ಸರ್ಕಾರನ ನಡೆಸ್ತಕ್ಕಂಥ ನಮ್ಮ ಮೇಲಾಧಿಕಾರಿಗಳೇ ನೇರವಾಗಿ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ.